ಮೂಡ ಅಕ್ರಮ ವಿರುದ್ಧ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನು ಕೈಗೊಂಡಿದೆ. ಪಾದಯಾತ್ರೆ ವೇಳೆ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ. ಮೇಕೆದಾಟುಗೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ. ಡಿಎಂಕೆಗೆ ಕಾಂಗ್ರೆಸ್ನ ಸ್ನೇಹಿತರಲ್ವಾ ತಮಿಳುನಾಡಲ್ಲಿ. ಕಾಂಗ್ರೆಸ್ನವರು ಡಿಎಂಕೆ ಅವರನ್ನ ಒಪ್ಪಿಸಲಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದರು. ಕಿಲೋಮೀಟರ್ಗಳು ಮೈಸೂರು ಚಲೋ ಪಾದಯಾತ್ರೆನ ಅತ್ಯಂತ ಯಶಸ್ವಿಯಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳು ಹೆಗಲಿಗೆ ಹೆಗಲು ಕೊಟ್ಟುಕೊಂಡು ಯಾವ ರೀತಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಳಮಟ್ಟದ ಪಕ್ಷದ ಎರಡೂ ಕಾರ್ಯಕರ್ತರುಗಳು ಆರೋಗ್ಯಕರವಾದಂತಹ ಒಂದು ಚುನಾವಣೆಯನ್ನ ಮಾಡಿದ್ರಿ. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರನ್ನ ಮತ್ತೆ ಮೂರನೇ ಬಾರಿ 6.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಜೊತೆಯಲ್ಲಿ ನೀವು ಹೆಗಲಿಗೆ ಹೆಗಲು ಇವತ್ತು ಹೆಜ್ಜೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮೈತ್ರಿ ಪಕ್ಷವನ್ನ ನಾವಿಬ್ಬರು ಇವತ್ತು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಈ ರಾಜ್ಯವನ್ನ ಒಂದು ಸಮೃದ್ಧ ರಾಜ್ಯವನ್ನ ಕಟ್ಟತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಸಹಿಯನ್ನ ಹಾಕಿದ್ದಾರೆ. ಅವರ ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯ ನೂತನ ಸಂಸದರು, ಕೇಂದ್ರದ ಸಚಿವರಾಗಿ ನರೇಂದ್ರ ಮೋದಿಜಿ ಅವರ ಸಂಪುಟದಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಸಚಿವರಾಗಿ ಇವತ್ತು ನಮ್ಮ ದೇಶ ಹಾಗೂ ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದಕ್ಕೆ ಮಂಡ್ಯದ ಜನತೆ ಮಾನ್ಯ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಮತ್ತೊಮ್ಮೆ ಪುನರ್ಜನ್ಮವನ್ನ ನೀಡಿದ್ದೀರಿ. ಮತ್ತೊಬ್ರು ರೈತ ನಾಯಕರು, ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆಯಲ್ಲಿ ಜನ್ಮ ತಾಳಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪ ಸಾಹೇಬ್ರೆ, ಅವರ ಸುಪುತ್ರರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಬಿ.ವೈ. ವಿಜಯೇಂದ್ರರವರೇ, ಮೈಸೂರು ಚಲೋ ಪಾದಯಾತ್ರೆ ಕಾಂಗ್ರೆಸ್ನ ಪಕ್ಷ ಹಿಂದಿದ್ದಂತ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಭ್ರಷ್ಟಾಚಾರವನ್ನ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಬಿಡ್ತೀವಿ, ಕಿತ್ತೊಗಿತೀವಿ ಅಂತಕ್ಕಂಥ ಸುಳ್ಳು ಭರವಸೆಗಳನ್ನ ಮೂಡಿಸಿ ಅಹಿಂದ ವರ್ಗ ಹಾಗೂ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೆ ಇವತ್ತು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮೂಡದಲ್ಲಿ 14 ನಿವೇಶನಗಳು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ದಲಿತರಿಗೆ ಸೇರಿರ್ತಕ್ಕಂಥ ಜಮೀನಿನ ಇವತ್ತು ಯಾವ ರೀತಿ 14 ನಿವೇಶನಗಳನ್ನ ಅವರಿಗೆ ಬರೆಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ.